ಓಂ ಬ್ರಹ್ಮದಜ್ಞಾನಂ ಪ್ರಥಮಂ ಪುರಸ್ತಾತ್ ಶ್ರೀಮತಃ ಸುರತವೇನ ಆವಹ ಸರ್ವಜ್ಞಯಾ ಉಪಮಾಸ್ಯ ವಿಷ್ಠಾಃ ಸದಸ್ಕಯೋ ನಿಮಸದಸ್ಕಯಃ ವಿರಾಜಾತಂದ್ರಸಭೋರಹೇಣ ಅಂತರಿಕ್ಷಂ ವಿಶ್ವರೂಪಃ ವಿವೇಶ ಸಮರ್ಥೈರಭ್ಯರ್ಥಂ ವಿಭತ್ಸಂ ಬ್ರಹ್ಮದಂಧಂ ಬ್ರಹ್ಮಣ ಅರ್ಥಯಂತಃ ಬ್ರಹ್ಮದೇವಾನ ಜನಯತ್ ಬ್ರಹ್ಮ ವಿಶ್ವಮಿದಂ ಜಗತ್ ಬ್ರಹ್ಮಣಃ ಕ್ಷತ್ರಂ ನಿರ್ಮಿತಂ ಬ್ರಹ್ಮ ಬ್ರಾಹ್ಮಣಃ ಬ್ರಹ್ಮೇಂದ್ರ ಪ್ರಜಾಪತಿ ಬ್ರಹ್ಮಣಃ ವಿಶ್ವಭೂತಾನಿ ಸಮಾಹಿತಃ ಸಹಸ್ರಾಶಾಪ್ಯತರಂಗಭ್ಯಯಃ ಹಿಮನ್ನೋ ಯದ್ಗನ್ಮಯತುಸ್ಥರಾನನ್ನ ಘೃತಮಿನ್ವನ್ಯತರಗಂ ಸುವೀಯಂ ಬ್ರಹ್ಮ ಸಮಿದ್ಭವತ್ಯಾಹುತೇನ ಶ್ರದ್ಧಯಾಗ್ನಿಃ ಸಮಿದ್ಯತೆ ಶ್ರದ್ಧಯಾ ವಿಂದತೆ ಹವಿಃ ಶ್ರದ್ಧಾಂ ಭಗಸ್ಯ ಮೂರ್ಧನಿ. ನನಗೀಗೆಲ್ಲ ವ್ಯವಸ್ಥೆ ಇಲ್ಲ. ಶಂಕರ ಭಾರತಿ ಮಹಾಸ್ವಾಮಿಗಳು ಬಹುಶಃ ಇಲ್ಲಿ ಹೆಚ್ಚಿನವರಿಗೆ ಮಠದ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ. ಪೂಜ್ಯ ಶ್ರೀಗಳು ಶಂಕರ ಪರಂಪರೆಗೆ ಒಂದು ಹೆಮ್ಮೆಯ ಶ್ರೀಗಳು. ಶಂಕರ ಭಗವತ್ಪಾದರ ಸ್ತೋತ್ರಗಳು, ಅವರ ತತ್ವಗಳನ್ನು ಪ್ರಚಾರ ಮಾಡುವುದೇ ಒಂದು ಅನುಷ್ಠಾನವಾಗಿ ಇರಿಸಿಕೊಂಡವರು. ಆ ನಿಟ್ಟಿನಲ್ಲಿ ಬಹಳಷ್ಟು ಶಂಕರ ಸ್ತೋತ್ರಗಳ ಒಂದು ಅಭಿಯಾನ ಇರ್ಬೋದು, ಅಥವಾ ಶಂಕರ ತತ್ವಗಳ ಒಂದು ಪ್ರಚಾರದ ಅಭಿಯಾನ ಇರ್ಬೋದು. ಹೀಗೆ ಹಲವು ವರ್ಷಗಳಿಂದ ಅವರು ಅದನ್ನು ಮಾಡ್ತಾ ಬಂದಿದ್ದಾರೆ. ಪೂಜ್ಯ ಗುರುಗಳಾದ ಕೇಶವಾನಂದ ಭಾರತಿ ಶ್ರೀಪಾದಂಗಳಿಗೂ ಬಹಳ ಆತ್ಮೀಯರಾಗಿದ್ದವರು. ಇವತ್ತು ಅವರ ಆರಾಧ್ಯ ಮೂರ್ತಿಗಳ ಜೊತೆಯಲ್ಲಿ ಪ್ರಥಮವಾಗಿ ಮಠಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಅವರು ಬಂದಿದ್ದರು, ಆದರೆ ಆರಾಧ್ಯ ಮೂರ್ತಿಗಳ ಜೊತೆಯಲ್ಲಿ ಪ್ರಥಮವಾಗಿ ಬರ್ತಾ ಇದ್ದಾರೆ. ಶಂಕರ ಭಗವತ್ಪಾದರ ಒಂದು ವಿಚಾರದ ಸಲುವಾಗಿ ಅವರ ಯಾತ್ರೆಯನ್ನು ಇಲ್ಲಿಂದ ಅವರು ಪ್ರಾರಂಭಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಠದಲ್ಲಿ ಬಂದವರು ನಿಂತಿರೋದು ನಮಗೂ ಬಹಳ ಸಂತೋಷದ ವಿಷಯ. ಅವರು ಮಾಡ್ತಾ ಇರುವಂತಹ ಕೆಲಸ ನಮಗೆಲ್ಲದೊಂದು ಆದರ್ಶಪ್ರಾಯವಾದಂಥ ಒಂದು ಕೆಲಸ. ಅದಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಶ್ರೀಗಳವರು ತಮ್ಮ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ನೀವೆಲ್ಲ ಬಂದು ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಹಾಗೆ KR ನಗರ, ಮೈಸೂರು ಜಿಲ್ಲೆಯಲ್ಲಿರುವಂತಹ KR ನಗರದಲ್ಲಿ ಆ ಮಠ ಇರೋದು. ನೀವು ಆ ಕಡೆ ಹೋದಾಗ ಮಠಕ್ಕೂ ಕೂಡ ಭೇಟಿ ನೀಡಿ ಸಂಬಂಧಗಳನ್ನು ಅಲ್ಲಿ ಕೂಡ ನೀವು ಬೆಳೆಸಿಕೊಳ್ಳಬಹುದು ಅನ್ನುವಂಥ ನನ್ನ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಒಂದು 2-3 ಅಂಶವನ್ನು ನಾನು ನೆನಪು ಮಾಡ್ತೇನೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಶಂಕರ ಭಗವತ್ಪಾದರು. ಮೊದಲ 3 ಶ್ಲೋಕದಲ್ಲಿ ನಾವು ಯಾರು ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಮತ್ತು ನಾವು ಪರಮಾತ್ಮ 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 ಅಂತೆಲ್ಲ ಹೇಳ್ತೇವಲ್ಲ, ದೇವರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತೇವೆ. ಅದರ ಒಂದು ವಿಚಾರವಾಗಿಯೂ ಕೂಡ ಬಹಳ ಸ್ಪಷ್ಟವಾಗಿ ಶಂಕರ ಭಗವತ್ಪಾದರು ಈ 3 ಶ್ಲೋಕಗಳಲ್ಲಿ ಹೇಳ್ತಾರೆ.
ಪ್ರಸಿದ್ಧವಾದ ನಮ್ಮಲ್ಲಿ 10 ಉಪನಿಷತ್ತುಗಳು. ಅದು 2 ಉಪನಿಷತ್ತುಗಳು ಬಹಳ ದೊಡ್ಡದು. ಒಂದಂತೂ ಹೆಸರೇ ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು, ಇನ್ನೊಂದು ಛಾಂದೋಗ್ಯ ಉಪನಿಷತ್ತು. ಅದೆರಡು ಬಹಳ ದೊಡ್ಡ ಉಪನಿಷತ್ತುಗಳು. ಅಲ್ಲಿಗೂ ಹೇಳತಕ್ಕಂಥದ್ದು ಮತ್ತು ಉಳಿದ 8 ಉಪನಿಷತ್ತುಗಳಲ್ಲಿ ಹೇಳಿದಂತಹ ಅಷ್ಟು ವಿಷಯಗಳನ್ನು ಈ 3 ಶ್ಲೋಕಗಳಲ್ಲಿ ವಿಶೇಷವಾಗಿ ಸಂಗ್ರಹ ಮಾಡಿ ಭಗವತ್ಪಾದರು ಹೇಳಿದರು. ಯಾಕೆ ಹೇಳಿದರು ಅಂದರೆ, ನಾವೇನೊಂದು ಜೀವನದಲ್ಲಿ ತಾಯಿಯ ಗರ್ಭದಿಂದ ಹೊರಬಂದ ಮೇಲೆ ಅಪೇಕ್ಷೆ ಪಡುತ್ತೇವೆಯೋ, ಯಾರೇ ಆಗಲಿ, ಅದರಲ್ಲಿ ಅವ ಇವ ಅದೆಲ್ಲ ಏನಿಲ್ಲ, ಎಲ್ಲ ಮನುಷ್ಯರು ಅಪೇಕ್ಷೆ ಪಡೋದು ನಾವು ಎರಡೇ ಅಲ್ಲ, ಪ್ರಾಣಿಗಳು ಅದನ್ನೇ ಪಡೋದು. ಅದನ್ನು ನಾವು ಮನುಷ್ಯರ ಬಗ್ಗೆ ಮಾತ್ರ ಹೇಳಬೇಕು. ಒಂದು ನಾವು ಅಪೇಕ್ಷೆ ಪಡೋದು, ನಮಗೆ ಕಷ್ಟ ಬೇಡ. ಎಲ್ಲರೂ ಕೂತ್ಕೊಂಡವ್ರಲ್ಲಿ ಇದ್ದೀರಾ? ಕಷ್ಟ ಬೇಕು ನನಗೆ ಸ್ವಲ್ಪ ಅಂತ ಹೇಳೋದು. ಅಥವಾ ನಿಮಗೆ ಗೊತ್ತಿದ್ದವರು ಯಾರಾದ್ರೆ ಸ್ವಲ್ಪ ಕಷ್ಟ ಇಲ್ಲ ನನಗೆ ಅಂತ ಕೇಳೋರು. ಖಂಡಿತವಾಗಿಯೂ ಇಲ್ಲ. ಈಗಲ್ಲ, ಸೃಷ್ಟಿ ಆದಾಗಿಂದಲೂ ಇಲ್ಲ, ಮುಂದೆ ಇರೋದಿಲ್ಲ. ಹಾಗೆ ಇನ್ನೊಂದು ನಾವು ಅಪೇಕ್ಷೆ ಪಡೋದು, ಶಾಶ್ವತವಾದ ನೆಮ್ಮದಿ ಬೇಕು ನಮಗೆ. ಸ್ವಲ್ಪ ಸ್ವಲ್ಪ ನೆಮ್ಮದಿ ಸಿಗ್ತಾನೆ ಇರುತ್ತೆ, ಅದೇನು ದೊಡ್ಡ ವಿಷಯವೇ ಇಲ್ಲ. ಆದರೆ ಶಾಶ್ವತವಾದಂತಹ ನೆಮ್ಮದಿ ಅದು ನಮಗೆ ಬೇಕು. ನಮ್ಮೆಲ್ಲ ಉಪನಿಷತ್ತುಗಳು ಇದು 2 ಬಗ್ಗೆ ಮುಖ್ಯವಾಗಿ ಉಪದೇಶ ಮಾಡುವಂಥದ್ದು. ಸ್ವಾಮಿ, ನಮಗೆ ಉಪನಿಷತ್ತು ಅಂತಲೂ ಗೊತ್ತಿಲ್ಲ, ವೇದ ಅಂದರೆ ಅಂತಲೂ ಗೊತ್ತಿಲ್ಲ ಅಂತ ಎಷ್ಟೋ ಜನ ನಾವು ಹೇಳ್ತೇವೆ. ಅದು ನಿಜ. ಆದರೆ ಅದನ್ನು ಸಂಗ್ರಹವಾಗಿ ಹೇಳೋದಾದರೆ ಹೀಗೆ ಹೇಳಬೇಕು. ಈ ಶಂಕರ ಭಗವತ್ಪಾದರು ಆ ಕಾರಣಕ್ಕಾಗಿ ನಾವೆಲ್ಲ ಅಪೇಕ್ಷೆ ಪಡತಕ್ಕಂತಹ ಸುಖ ಹಾಗೂ ಬೇಡ ಅಂತ ಹೇಳುವಂತಹ ದುಃಖ, ಅದೊಂದು ಅಪೇಕ್ಷೆ. ಇದನ್ನು ಉಪನಿಷತ್ತಲ್ಲಿ ಹೇಳಿದ್ದನ್ನು ನಮಗೆಲ್ಲರಿಗೂ ಕೂಡ ಸರಳವಾಗಿ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುವಂತೆ, ಅಷ್ಟೇ ಅಲ್ಲ, ಇದನ್ನು ಪ್ರತಿ ಕ್ಷಣದಲ್ಲೂ ನಮ್ಮ ಜೀವನದಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುವಂತೆ ಈ ನಮ್ಮ ದಕ್ಷಿಣಾಮೂರ್ತಿ ಅರ್ಪಕವನ್ನು ಕಳಿಸಿದ್ದಾರೆ. ಇದೇ ಅದರ ವೈಶಿಷ್ಟ್ಯ. ಪ್ರಚಂಡವಾದಂತಹ ವಿಷಯ, ಪ್ರಚಂಡವಾದಂತಹ ಶಕ್ತಿಯನ್ನು ಹೊಂದಿದಂತಹ ದಕ್ಷಿಣಾಮೂರ್ತಿ ಅಷ್ಟಕ ಇದು. ದಕ್ಷಿಣಾಮೂರ್ತಿ ಹೆಸರೇ ಅರ್ಥ ವಾಸ್ತವಿಕವಾಗಿ ಜ್ಞಾನ ಅಂತ. ಈಗ ನಾವು ಇಲ್ಲಿಯೂ ನಮ್ಮ ಸ್ವಾಮೀಜಿಯವರಿಗೆ ಆರಾಧನೆಯವರು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣನೊಟ್ಟಿಗೆ ಅಲ್ಲಿ ದಕ್ಷಿಣಾಮೂರ್ತಿಯ ಒಂದು ಮೂರ್ತಿಯನ್ನು ತೋರಿಸ್ತಾರೆ. ಮೂರ್ತಿ ಅಂದರೆ ವಿಗ್ರಹ ಅಂತ ಅರ್ಥ. ಅದಕ್ಕೆ ಶರೀರ, ನಮ್ಮ ವ್ಯವಹಾರ ಭಾಷೆ ಹೇಳೋದು ಶರೀರ, ಪರಮಾತ್ಮನ ಶರೀರ. ದಕ್ಷಿಣಾಮೂರ್ತಿಯ ಶರೀರ ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತರ ಹೇಳುವಂಥದ್ದು ಮೂರ್ತಿ ಅಂತ ಇದೆ, ದಕ್ಷಿಣ ಮೂರ್ತಿ ಅಂತ ಇದೆ. ಶರೀರ ಮೂರ್ತಿ ಶಬ್ದಕ್ಕೆ ಅರ್ಥ ಅದು ದಕ್ಷಿಣ ಅಂದರೆ ಜ್ಞಾನ ಅಂತ ಅರ್ಥ. ದಕ್ಷಿಣ ಶಬ್ದಕ್ಕೆ ಜ್ಞಾನ ಉಪನಿಷತ್ತು ಹೇಳೋದು. ಜ್ಞಾನವೇ ಶರೀರ ಪರಮಾತ್ಮನಿಗೆ, ಅದು ಬಿಟ್ಟರೆ ಇನ್ನೊಂದು ಶರೀರ ಪರಮಾತ್ಮನಿಗೆ ಇಲ್ಲ. ಆನಂದವೇ ಅವನ ಶರೀರ, ಜ್ಞಾನವೇ ಅವನ ಶರೀರ, ಚೇತನವೇ ಅವನು, ಮತ್ತು ಬೇರೆ ಯಾವ ವಸ್ತು ಇಲ್ಲ. ಇದನ್ನು ಉಪನಿಷತ್ತರು ಹೇಳೋದು. ಅದೆಲ್ಲ ಅಂಶವನ್ನು ಈ 3 ಶ್ಲೋಕಗಳಲ್ಲಿ ಅಳವಡಿಸಿದ್ದಾರೆ. ಮತ್ತು ಅದರಲ್ಲಿ ಬರುವ ಸಂದೇಹಗಳು ಇತ್ಯಾದಿಗಳಿಗೆಲ್ಲ ನಮಗೆ ಪರಿಹಾರವನ್ನು ಉಪನಿಷತ್ತಿನ ಅನುಗುಣವಾಗಿ ಉಳಿದ 7 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದು ಬಹಳ ಮಹತ್ವಪೂರ್ಣವಾದ್ದು. ಇಂಥ ಒಂದು ಉಪದೇಶಗಳನ್ನು ಶ್ರೀ ಶಂಕರ ಭಗವತ್ಪಾದರು ಆ ಕಾಲದಲ್ಲಿ 1230 ವರ್ಷಗಳ ಹಿಂದೆ ಸರಿಸುಮಾರಿಗೆ ಇಡೀ ದೇಶದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಿ ಸಮಸ್ತರಿಗೂ ಅದನ್ನು ಉಪದೇಶ ಮಾಡಿ ನಾವೆಲ್ಲರೂ ಶ್ರೇಯವಂತರಾಗುವಂತೆ ಮಾಡಿದಂತಹ ಒಂದು ಅದ್ಭುತವಾದಂತಹ ಕಾರ್ಯ ಇದೆಯಲ್ಲ, ಅದಕ್ಕಾಗಿ ನಾವು ಇವತ್ತೂ ಭಗವತ್ಪಾದರನ್ನು ಸ್ಮರಣೆ ಮಾಡತಕ್ಕಂಥ ಯಾವುದೇ ದೇಶದ ಪ್ರದೇಶಕ್ಕೂ ಕೂಡ ನಾನು ಈ 2 ಬಾರಿ ಈಶಾನ್ಯದ ಕಡೆಗೆ ಹೋಗಿ ಬಂದೆ. ಅಸ್ಸಾಂ ಮೊದಲಾದ ರಾಜ್ಯಗಳು, ಈಶಾನ್ಯ ರಾಜ್ಯಗಳು, ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲಿ ಸನ್ಯಾಸಿಗಳು ಅಂದರೆ ಈ ರೀತಿಯ ಪರಂಪರೆಯಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡು ಹೋದಂತಹ ಸನ್ಯಾಸಿಗಳು ಯಾರೂ ಇಲ್ಲ ಕೆಲವು ರಾಜ್ಯಗಳಲ್ಲಿ. ಅಸ್ಸಾಂನಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವರು ಹೋಗಿದ್ದಾರೆ, ಮತ್ತು ಇನ್ನೊಂದು 2 ರಾಜ್ಯಗಳಲ್ಲಿ ವಿಮಾನ ಎಲ್ಲಿ ಹೋಗಿ ನಿಲ್ಲುತ್ತೋ ಅಲ್ಲಿ ಹೋಗಿ ಬಂದಿದ್ದಾರೆ. ಅದು ಬಿಟ್ಟರೆ ಮತ್ತೆ ಬೇರೆ ಕಡೆ ಹೋಗೋದಕ್ಕೆ ಯಾರು ಇಷ್ಟಪಡಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಯಾರೂ ಸನ್ಯಾಸಿಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಅಲ್ಲಿ ಹೋಗಿ ನಾವೇನಾದ್ರು ಶಂಕರಾಚಾರ್ಯರ ಬಗ್ಗೆ ಹೇಳಿದರೆ ಅವರಿಗೆ ಇರುವಂಥ ಗೌರವ, ಅವರು ಆಮೇಲೆ ನಮಗೆ ಕೊಡತಕ್ಕಂಥ ಒಂದು ವಿಶೇಷವಾದಂಥ ಶ್ರದ್ಧಾ ಭಕ್ತಿಯಿಂದ ನಮ್ಮ ನೋಡ್ಕೊಳ್ತಕ್ಕಂಥ ರೀತಿ, ಇದೆಲ್ಲ ಎಂಥವರಿಗೆ ಕೂಡ ರೋಮಾಂಚನವನ್ನುಂಟು ಮಾಡುತ್ತೆ. ಅಂತಂದರೆ ಎಷ್ಟು ಪ್ರಭಾವ ನಮ್ಮ ದೇಶದಲ್ಲಿ ಆಗಿರ್ಬೋದು, ಯಾವ ಕಾರಣಕ್ಕಾಗಿರ್ಬೋದು.
ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೋದು. ಆದರೆ ಶಂಕರ ಭಗವತ್ಪಾದರ ಬಗ್ಗೆ ಅವರು ಹುಟ್ಟಿದ್ದು ಕಾಲಟಿಯಲ್ಲಿ ಅಂತ ಒಂದು ಹೇಳ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಅದೊಂದು ಮತದಲ್ಲಿ ನಾವು ಅದನ್ನು ಹೋಗ್ತೇವೆ, ಅದರಲ್ಲಿ ಸಂದೇಹವೂ ಇಲ್ಲ. ಆದರೆ ಉಳಿದಂತೆ ಅವರ ಬಗ್ಗೆ ಇಂಥ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ಏನೇನು ಯಾರಿಗೂ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ. ನಾನು ನಿನ್ನೆ ಚಿನ್ಮಯ ಮಿಷನಿಗೆ ಹೋಗಿದ್ದೆ, ನಮ್ಮ ಕಾಸರಗೋಡಿನ ಚಿನ್ಮಯ ಮಿಷನಿಗೆ. ಅಲ್ಲೊಂದು 20 ಜನ ಸೇರಿದ್ದರು. ನಾನೊಂದು 2-3 ಪ್ರಶ್ನೆ ಕೇಳಿದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಹೀಗಿತ್ತು, ನೀವು ಈಗ ಹೇಳಿದಂತಹ ಸ್ತೋತ್ರ ಏನಿದೆ, ಇದು ದಕ್ಷಿಣಾಮೂರ್ತಿಯಲ್ಲಿ ಹೇಳಿದ್ರು, ಸೌಂದರ್ಯಲಹರಿ ಒಂದು 5 ಸ್ತೋತ್ರ ಹೇಳಿದರು. ಇದಕ್ಕಿಂತ ಹಿಂದೆ ಅಂದರೆ ಈ ಸ್ತೋತ್ರಗಳು ನಿಮಗೇನು ಗೊತ್ತಾಗಿದೆ, ಇದಕ್ಕಿಂತ ಬೇರೆ ಸ್ತೋತ್ರಗಳು ನೀವು ಹಿಂದೆ ಏನಾದರೂ ಅಭ್ಯಾಸ ಮಾಡಿದ್ದೀರೆಯಾ ಅಂತ ಕೇಳಿದೆ. ಅದಕ್ಕೆ ಆ ಕಡೆ ಈ ಕಡೆ ನೋಡಿದ್ರು, ಆಮೇಲೆ ಏನೂ ಇಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಕೇಳಿದೆ, ಇಲ್ಲಿ ಕಾಸರಗೋಡು ಅಂದರೆ ಈಗ ನಮ್ಮ ಕಾಸರಗೋಡು ಜಿಲ್ಲೆ, ಆಗ ಇದಕ್ಕೆ ಕಾಸರಗೋಡು ಇದೆಲ್ಲ ಯಾವ ಹೆಸರು ಇರಲಿಲ್ಲ. ಯಾರೋ ಒಬ್ಬ ರಾಜ ಆಳ್ತಾ ಇದ್ದ, ಅವನ ಅಧೀನಕ್ಕೆ ಎಲ್ಲ ಪ್ರದೇಶ ಒಳಪಟ್ಟಿತ್ತು. ಈಗಿನ ಕಾಸರಗೋಡು ಜಿಲ್ಲೆ ಏನಿದೆ, ಇಲ್ಲಿಗೆ ಏನಾದರೂ ಶಂಕರಾಚಾರ್ಯ ಹಿಂದೆ ಬಂದಿದ್ದು ನಿಮಗೆ ಯಾರಿಗಾರು ಗೊತ್ತಿದೆಯಾ ಅಂತ ಕೇಳಿದ್ರು. ಇವರು ಅವರನ್ನು ನೋಡಿದ್ರು, ಅವರನ್ನು ನೋಡಿದ್ರು, ಹೀಗೆಲ್ಲ ಒಬ್ಬೊಬ್ರು ನೋಡಿದ್ರು, ಅಷ್ಟೇ, ಉತ್ತರ ಇಲ್ಲ. ಆಯಿತು, ಸರಿ ಅಂತ ಹೇಳಿದೆ. ಆಮೇಲೆ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೂ ಉತ್ತರ ಅಷ್ಟೊಂದು ಹೇಳಿಲ್ಲ. ಅದು ಉತ್ತರ ಏನಂದರೆ, ಶ್ರೀ ಶಂಕರಾಚಾರ್ಯರು ಅವರ ಬಗ್ಗೆ ಏನಾದರೂ ಬರೆದಂತಹ ಯಾವುದೊಂದು ಪುಸ್ತಕವನ್ನು ಹೇಳ್ತೀರಾ ನೀವು ಅಂತ ಕೇಳಿದೆ. ಅದಕ್ಕೆ ಒಬ್ಬರು ಮಾತ್ರ ಮಲಯಾಳಂ ಶಂಕರವಿಜಯ ಅಂತ ಇದೆ ಸ್ವಾಮೀಜಿ, ನನಗೆ ಅದೊಂದು ಕೇಳಿದ್ದೆ, ನಾನು ಓದಲಿಲ್ಲ, ಕೇಳಿದ್ದೇನೆ ಅಂತ ಹೇಳಿದೆ. ಸರಿ ಹೇಳಿದ್ದಾರೆ, ಅದೊಂದು ಪುಸ್ತಕ ಇದೆ ಶಂಕರಾಚಾರ್ಯರ ಬಗ್ಗೆ. ಇಷ್ಟೊಂದು ಶಂಕರಾಚಾರ್ಯರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಜನ ಬರೀ ಕಾಸರಗೋಡಿನಲ್ಲಿ ಅಷ್ಟೇ ಅಲ್ಲ. ನಾನು ಹೇಳಿದವ್ರಿಗೆ ನೀವೇನು ಬೇಸರ ಪಡಬೇಡಿ, ಸಂಕೋಚ ಪಡಬೇಡಿ, ಇದು ನಮ್ಮ ಜವಾಬ್ದಾರಿ ಇತ್ತು ನಿಮಗೆಲ್ಲ ತಿಳಿಸುವಂಥದ್ದು. ನಾವು ತಿಳಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಗೊತ್ತಾಗಲಿಲ್ಲ. ಅದಕ್ಕೆ ನೀವು ಯಾಕೆ ಸಂಕೋಚ ಪಡ್ತೀರ? ಈಗ ಯಾವ ಸಂಕೋಚ ಪಡಬೇಕಾದ ಅವಶ್ಯಕತೆ, ನೀವು ಸಂತೋಷವಾಗಿ ಹೇಳಿ ಉತ್ತರ ಅಂತ ನಾನು ಹೇಳಿದೆ. ಇದು ಬರೀ ನಮ್ಮ ಇದೆಲ್ಲ ದೇಶಾದ್ಯಂತ ಎಲ್ಲಿ ಹೋದರೂ ಹೀಗೆ ಇದೆ ಪರಿಸ್ಥಿತಿ. ಕಾರಟಿಯಲ್ಲಿ ಈಗ 3 ವರ್ಷಗಳ ಹಿಂದೆ ಶಂಕರ ಜಯಂತಿಗೆ ನಾನು ಹೋಗಿದ್ದೆ. ಅಲ್ಲಿ ಒಂದು ಗಣ್ಯರದ್ದು ಅಂದರೆ ಅಲ್ಲಿ ಸಂಗೀತ, ಆಮೇಲೆ ಗಮಕ ಇತ್ಯಾದಿಗಳನ್ನೆಲ್ಲ ಹೇಳ್ತಕ್ಕಂಥವರದ್ದೇ ಅವರ ಪ್ರಮುಖರನ್ನು ಸೇರಿಸಿದರು. ಅಲ್ಲಿ ನಾನು ಮಾತನಾಡಿದ ಮೇಲೆ ಒಬ್ಬರು ಮಹಿಳೆ, ಸುಮಾರೊಂದು ಮಧ್ಯಮ ವಯಸ್ಸಿನ ಮಹಿಳೆ ಇದ್ದರು. ಸ್ವಾಮೀಜಿ ನಾನು ಸ್ವಲ್ಪ ಮಾತನಾಡಬೇಕು ಅಂದರು. ನಾನು ಅದಕ್ಕೆ ಅವಕಾಶ ಕೊಟ್ಟಿದ್ದೆ. ಹೇಳಿ ಅಂತಂದೆ. ಅವರೇನು ಹೇಳಿದರು ಅಂದರೆ, ನೋಡಿ, ನಾನು ಸಂಗೀತ ಟೀಚರ್ ಆಗಿದ್ದೇನೆ ಮತ್ತು ಕಾರಟಿಯಲ್ಲೇ ಹುಟ್ಟಿದ್ದು, ಕಾರಟಿಯಲ್ಲೇ ಬೆಳೆದಿದ್ದು. ಆದರೆ ನೀವು ಇವಾಗ ಅದರ ಸ್ತೋತ್ರ ಹೇಳಿದಲ್ಲ, ದಕ್ಷಿಣಾಮೂರ್ತಿ ಅಷ್ಟಕ ಅಂತ, ಈ ಶಂಕರಾಚಾರ್ಯ ಬರೆದಂತಲೇ ಗೊತ್ತಿಲ್ಲ ನಮಗೆ ಅಂತಂದರು. ಹೇಗಿದೆ ನಮ್ಮ ಸಮಾಜ ಇವತ್ತು? ಇಷ್ಟೆಲ್ಲ ಒದ್ದಾಡ್ತಾ ಇದ್ದೇವಲ್ಲ ನಾವು, ಏನೇನೋ ಅದಕ್ಕೆ ನಾವು ಸಮಸ್ಯೆಗಳಿಗೆ ಉತ್ತರವನ್ನು ಹೇಳ್ತಾ ಇರ್ತೇವೆ. ಆದರೆ ವಾಸ್ತವಿಕವಾಗಿ ಸಮಸ್ಯೆಗಳಿಗೆ ಕಾರಣ ಯಾವುದೂ ಅಲ್ಲ, ಅದೆಲ್ಲ ಆಮೇಲಿನ ಕಾರಣಗಳು. ಮೊದಲನೇ ಕಾರಣವೇ ಇಂಥ ಒಂದು ವಿಶೇಷವಾದಂತಹ ಜ್ಞಾನ ನಮ್ಮವರಿಗಿಲ್ಲ, ಅದು ಮರೆಯಾಗಿದೆ ಅನ್ನೋದೇ ಕಾರಣ. ಏನು ಅಂತ ಹೇಳ್ತೇವೆ. ಇದೀಗ ಅವರು ಹೇಳಿದ ಸ್ತೋತ್ರದಲ್ಲಿ ಒಂದು ಸಣ್ಣ ಉದಾಹರಣೆ. ಒಂದು ತೂತಾದ ಕೊಡ, ಅದರ ಒಂದು ಬೆಳಕು, ಅದರ ಒಳಗೊಂದು ಬೆಳಕು, ಅದನ್ನು ಮುಚ್ಚಿರ್ತಾರೆ, ಕತ್ತಲೆ ಕೋಡಲ್ಲಿ ಇಟ್ಟಿರ್ತಾರೆ. ಅದನ್ನು ಗೊತ್ತಿಲ್ಲದೆ ಇದ್ದವ ಯಾರನ್ನ ಕರೆದು ನಾವಲ್ಲಿ ಏನು ಕಾಣುತ್ತೆ ಅಂತ ಕೇಳಿ ನಾವು ಏನು ಹೇಳ್ತಾನೆ, ಕೊಡ ಅಂತ ಅವಶ್ಯವಾಗಿ ಹೇಳಲೇಬೇಕಲ್ಲ, ಬೇರೇನಿಲ್ಲ, ಕೊಡಲಿ ಬೇರೇನಿಲ್ಲ, ಏನು ಕಾಣುತ್ತೆ ಕೊಡ ಅಂತ ಹೇಳ್ತಾರೆ. ಹೆಂಗೆ ಹೇಳಿದ್ದೀನಿ ಕೊಡ ಅಲ್ಲಿ ಇದೆ ಅಂತ ಹೆಂಗೆ ಹೇಳಿದ್ದೀನಿ, ಕತ್ತಲೆ ಕೊಡ್ತಾನೆ ಅಂತ ಹೇಳಿದರೆ, ಈಗ ಆ ಚಿಕ್ಕ ತೂತಿನಲ್ಲಿ ಸ್ವಲ್ಪ ಬೆಳಕು ಬರ್ತಾ ಇದೆಯಲ್ಲ, ಹಾಗಾದರೆ ಕೊಡ ಅಂತ ಗೊತ್ತಾಯಿತು ಅಂತಲ್ಲ. ಕೊಡದ ಒಳಗೆ ಹಾಗಾದ್ರೆ ಏನಿದೆ ಅಂತ ಹೇಳಿದ್ರೆ ಹೇಳ್ತಾನೆ, ಬೆಳಕಿದೆ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಕೊಡ ಬೆಳಕು ಕೊಡೋದಿಲ್ಲ, ಇದೆಲ್ಲರಿಗೂ ಗೊತ್ತಿದೆ. ಕೊಡವೇ ಬೆಳಕು ಕೊಡೋದ ಮೇಲೆ ತೂತು ಕೊಡೋದು ಹೇಗೆ? ಖಂಡಿತ ಇಲ್ಲ. ಹಾಗಾಗಿ ಒಳಗೊಂದು ಕೊಡ ಇದ್ದು ನಾವು ನೋಡ್ತಾ ಇಲ್ಲ, ಬೆಳಕನ್ನು ನೇರ ನೋಡ್ತಿಲ್ಲ. ಒಳಗೊಂದು ಬೆಳಕೇನಿದೆ ಆ ಬೆಳಕನ್ನು ನೇರ ನೋಡ್ತಾನೆ ಇಲ್ಲ. ಆದರೆ ತೂತಿನಲ್ಲಿ ಬೆಳಕನ್ನು ನೋಡಿದವ ಹೋಗ್ತಾನೆ, ಇಲ್ಲ ಒಳಗೊಂದು ಬೆಳಕಿದ್ದೇ ಇದೆ, ಎಲ್ಲ ಕಡೆ ಹೇಳೋದು. ಈಗ ಅಲ್ಲಿ ಆ ವೈರ್ಗಳಲ್ಲಿ ಕರೆಂಟ್ ಇದೆ ಅಂತ ನೀವು ಹೆಂಗೆ ಹೇಳ್ತೀರಾ? ಕಾಣುತ್ತಾ ನಿಮಗೆ? ಹೋಗಿ ಸ್ವಿಚ್ ಮುಟ್ಟಿದ್ರೆ ಗೊತ್ತಾಗುತ್ತಾ? ಇಲ್ಲ.
ಅದನ್ನು ನಾವು ಇದೆ ಅಂತ ಹೇಳ್ತೇವೆ ಖಂಡಿತ. ಯಾಕೆಂದರೆ ಇದೆಲ್ಲ ಕೆಲಸ ಮಾಡ್ತಾ ಇದೆ ಈಗ ಎಲ್ಲ. ಆಗ ಕರೆಂಟ್ ಇರಲೇಬೇಕು ಅಂತ ತೀರ್ಮಾನ. ಭಗವತ್ಪಾದರು ಈ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಅಂದರೆ ತೂತಾದ ಕೊಡದ ಒಳಗಿನ ಬೆಳಕಿನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ನಮ್ಮ ಶರೀರ ಇದೊಂದು ತೂತಾದ ಕೊಡದಂತೆ. ಇಲ್ಲಿ ತೂತು ಯಾವುದು ಅಂದರೆ ನಮ್ಮ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು. ಇದರ ಮೂಲಕ ನಾವು ಜ್ಞಾನವನ್ನು ಒಳಗೊಳ್ತೇವೆ. ಈಗ ಇಲ್ಲಿ ಕೂತವರು ಇಂಥವರು BJP ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅಂತ ನಮ್ಗೆ ಗೊತ್ತಾಗುತ್ತೆ ಕಣ್ಣಿನ ಮೂಲಕ. ನೀವು ಮಾಡೋ ಶಬ್ದ ಗೊತ್ತಾಗುತ್ತೆ ಕಿವಿ ಮೂಲಕ, ಅಥವಾ ನಾನು ಹೇಳೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕಿವಿ ಮೂಲಕ. ಶಂಕರಾಚಾರ್ಯ ಹೇಳ್ತಾರೆ ಅಂದರೆ, ಅಯ್ಯ ಅದು ಸರಿ, ಈ ಶಕ್ತಿ ನಿನ್ನ ಕಿವಿಗೆ ಕಣ್ಣಿಗೆ ಇದೆಯಾ? ಹೌದು ಸ್ವಾಮೀಜಿ ಅಂತ ಹೇಳಿಬಿಟ್ರೆ, ಹಾಂ ಹೌದಾ ಸರಿ, ಹಾಗಾದ್ರೆ ನಿನಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಆಗಷ್ಟೇ ಒಂದು ಸತ್ತ ಒಳ್ಳೆ ಆರೋಗ್ಯವಾಗಿದ್ದಂಥ ಒಂದು ವ್ಯಕ್ತಿಯ ಶವ. ಆ ಶವಕ್ಕೆ ಕಣ್ಣು ಕಿವಿಯಲ್ಲಿ ಇರುತ್ತೋ ಇಲ್ಲೋ? ಇರುತ್ತೆ. ಅದರ ಕಣ್ಣು ಸರಿ ನಿನ್ನನ್ನು ನೋಡು, ನಾನು ಬಹಳ ಕ್ಲೋಸ್ ಫ್ರೆಂಡ್ ನಿನಗೆ ಬಂದಿದ್ದೇನೆ, ಸ್ವಲ್ಪ ಕಣ್ಣು ತೆಗಿ ಅಂತದ್ದು ಕೇಳಿ ನೀವು ಸರಿ ನಾವು ತೆಗೀಲಿ. ಒಂದು ಒಳ್ಳೆ ಸಂಗೀತ ಹಾಕಿ, ನಾನು ಸಂಗೀತ ಹಾಕಿದ್ದೇನೆ, ನಿನಗೆ ಸಂಗೀತ ಇಷ್ಟ ಅಂತ, ಸಾಯೋ ತನಕ ಬಹಳ ಸಂಗೀತ ಕೇಳಿದ್ಯಾ, ಈಗ ಒಂದು ಸಂಗೀತ ಕೇಳು ಅಂತ ಹೇಳಿದ್ರೆ ಆ ಕಿವಿ ಕೇಳಿ ನೋಡು. ಒಂದು ವೇಳೆ ಕಿವಿಗೆ ಕಣ್ಣಿಗೆ ಆ ಶಕ್ತಿ ಇರುವುದೇ ಹೌದಾದರೆ ಆಗ ಅದು ಕೇಳಿಸ್ಕೊಳ್ಬೇಕಾಗಿತ್ತು, ಇಲ್ಲ ನೋಡಬೇಕಾಗಿತ್ತು, ಇಲ್ಲ ಅಂದರೆ ಅದಕ್ಕೆ ಸ್ವತಂತ್ರವಾಗಿ ಶಕ್ತಿ ಇಲ್ಲ, ತೀರ್ಮಾನ ಅಲ್ಲ. ಆದೀಗ ನಮ್ಮದೆಲ್ಲ ಕೆಲಸ ಮಾಡ್ತಾ ಇದೆ ಅಂದರೆ ಆಗ ಒಳಗೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ನಮ್ಮೆಲ್ಲರ ಒಳಗಿದೆ ಅಂತ ಇನ್ನು ಬೇರೆ ಹೇಳಬೇಕಾ? ಇದು ಶಂಕರಾಚಾರ್ಯರ ಮಹಿಮೆ. ಅದೇ ಬೆಳಕಿಗೆ ನನಗೆ ಯಾವ ನನ್ನ ಶರೀರದಲ್ಲಿ ಬೆಳಕು ಕೊಡುತ್ತೋ ನಿಮ್ಮೆಲ್ಲರ, ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿರತಕ್ಕಂಥ ಪ್ರತಿ ಜೀವಿಯ ಒಂದು ಸಣ್ಣ ಇರುವೆಯಿಂದ ಹಿಡಿದು ಎಲ್ಲರಲ್ಲಿರತಕ್ಕಂಥದ್ದು ಒಂದೇ ಒಂದು ಚೈತನ್ಯ, ಎರಡು ಚೈತನ್ಯ ಇಲ್ಲ. ಇದು ಈ ಎಚ್ಚರ ಬಂದರೆ ಆಗ ನಿಮ್ಮನ್ನು ನೋಡುವ ದೃಷ್ಟಿಕೋನವೇ ಬೇರೆ ಆಗುತ್ತೆ. ಇದೊಂದು. ಎರಡನೇದು, ನಾನು ಮಾಡತಕ್ಕಂತಹ ಎಲ್ಲ ಕೆಲಸಗಳನ್ನು ಒಳ್ಳೆಯದಿರಲಿ ಕೆಟ್ಟದಿರಲಿ ನನ್ನ ಒಳಗಿನ ಆ ಚೇತನ ನೋಡ್ತಾ ಇದೆ ಅಂತ ನಮಗೆ ಮನಸ್ಸಿಗೆ ಬಂತು ಅಂತಂದರೆ ನಾನೆಂದೂ ಕೆಟ್ಟ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕಿಂತ ದೊಡ್ಡ ತಿರುವು ಮನುಷ್ಯನಿಗೆ ಇನ್ನೇನು ಬೇಕು ಜೀವನದಲ್ಲಿ? ಈಗ ನಾವೇನು ಮಾಡೋದು, ಹೋಗೋದು ದಕ್ಷಿಣಾಮೂರ್ತಿಗೆ ಅಲ್ಲಿ ಒಳಗೆ ತೋರಿಸ್ತಾರೆ, ಕೂತ್ಕೊಂಡಿದ್ದಾನೆ ದಕ್ಷಿಣಾಮೂರ್ತಿ ಅಂತ. ವಾಸ್ತವಿಕವಾಗಿ ಅದರ ಒಂದು ಮಹತ್ವವೇ ಬೇರೆ. ಆದರೆ ನಮಗೆ ಅದು ಗೊತ್ತೇ ಇಲ್ಲ, ನಾವು ತಿಳ್ಕೊಳ್ಳೋದೇ ಇಲ್ಲ. ದಕ್ಷಿಣಾಮೂರ್ತಿ ನಮಸ್ಕಾರ ಮಾಡ್ತೇವೆ, ಅಲ್ಲೇನೋ ಸೇವಾ ಪಟ್ಟಿ ಹಾಕಿದ್ದಾರೆ ಅದನ್ನು ಮಾಡ್ತೇವೆ, ಸ್ವಾಮಿಗಳಿಗೂ ನಮಸ್ಕಾರ ಮಾಡ್ತೇವೆ, ಗೌರವ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಕಾಣಿಕೆ ಇಡ್ತೇವೆ. ಆಮೇಲೆ ಹೊರಗೆ ಬಂದ ಕೊಳ್ಳಿ ಮತ್ತೆ ಮಾಡಬಾರ್ದನ್ನೇ ಮಾಡ್ತಾ ಹೋಗ್ತೇವೆ. ಇದು ನಮ್ಮೆಲ್ಲರ ಜೀವನ. ಹಾಗೆ ಜೀವನದಲ್ಲಿ ನಮಗೆ ದುಃಖ ತಪ್ಪಿದ್ದಿಲ್ಲ. ಇನ್ನೊಬ್ಬನ ನೋಡುವಾಗ ನಮಗೆ ಅಸೂಯೆ, ದ್ವೇಷ ಇದೆಲ್ಲ ಯಾರೂ ಅದನ್ನು ಹೊರಗಿಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಬಾರಿ ಇಲ್ಲ, ನಮ್ಮೆಲ್ಲರ ಒಳಗಿರ್ತಕ್ಕಂಥ ಚೇತನ ಒಂದೇ, ಶರೀರ ಮಾತ್ರ ಬೇರೆ, ಕೊಡಗಳು ಬೇರೆ ಇರ್ಬೋದಲ್ಲ, ಬೇಕಾದಷ್ಟು ಭಿನ್ನ ಭಿನ್ನ ಕೊಡಗಳಿರ್ಬೋದು, ನಾನಾ ರೀತಿಯ ಕೊಡಗಳು ಇದ್ದಾವೆ, ನೀವೆಲ್ಲ ನೋಡಿರ್ತೀರ. ಇದು ಶಂಕರಾಚಾರ್ಯ ಹೇಳಿದಂಥ ಮಹತ್ವ. ವೇದಾಂತ ಭಾರತಿ ಅನ್ನತಕ್ಕಂಥ ಸಂಸ್ಥೆ ನಮ್ಮ ಮಠದಿಂದ ಆರಂಭ ಆಗಿದ್ದು, ನಮ್ಮ ಶೃಂಗೇರಿ ಪರಪೂಜಿ ಜಗದ್ಗುರು ಮಹಾಸನ್ನಿಧಾನಗಳವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 25 ವರ್ಷ ಈಗ ದಾಟಿದೆ. 25 ವರ್ಷಗಳಿಂದ ಕೂಡ ನಾವು ಇದನ್ನೇ ನಮ್ಮ ಸಮಾಜದಲ್ಲಿ ತಿಳಿಸ್ತಾ ಬರ್ತಾ ಇದ್ದೇವೆ. ಈಗ ಈ ವರ್ಷ ನಾವು ವಿಶೇಷವಾಗಿ ಇಂಥ ಒಂದು ಜ್ಯೋತಿ, ಇದೊಂದು ಬೆಳಕಿದೆ ಶಂಕರಾಚಾರ್ಯರ. ಅಷ್ಟೇ ಅಲ್ಲ, ಅವರು ಹೇಳಿದ ಉಪದೇಶವನ್ನು ಮಹಾಬೆಳಕು, ಅದನ್ನು ಸಮಾಜಕ್ಕೆ ಪ್ರಕಟಪಡಿಸಬೇಕು, ದೇಶಾದ್ಯಂತ ಮಾಡಬೇಕು. ಅದರ ಜೊತೆಗೆ ಶಂಕರಾಚಾರ್ಯ ಬಗ್ಗೆ ಏನು ಗೊತ್ತಿಲ್ಲ ನಮ್ಮ ಜನಕ್ಕೆ, ಅದಕ್ಕೆ ಆಧಾರ ಸಹಿತ, ಸುಮ್ಮನೆ ಕಥೆ ಅಲ್ಲ, ಯಾರೋ ಅವರು ಹೇಳಿದ್ರು, ನಮ್ಮ ಹಿಂದಿನವರು ಹೇಳಿದ್ದಾರೆ ಅಷ್ಟಕ್ಕೆ ನಾವು ನಿಲ್ಲುವುದಿಲ್ಲ. ಅದಕ್ಕೊಂದು ಆಧಾರ ಬೇಕು. ಆ ಆಧಾರವನ್ನು ಹುಡುಕಿ ಎಲ್ಲ ನಿಮ್ಮಂಥವರನ್ನು ಸಹಾಯಕ್ಕೆ ತಗೊಂಡು ಅದನ್ನೆಲ್ಲ ಸಂಗ್ರಹ ಮಾಡಿ ವಿದ್ವಾಂಸರ ಮೂಲಕ ಅದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಒಂದು ವಿಶೇಷವಾದ ನಿರ್ಣಯವನ್ನು ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು, ಟ್ರಸ್ಟಿಗಳೆಲ್ಲ ಮಾಡಿದರು. ಅದಕ್ಕೆ ನಾವಿವಾಗ ಆ ಕಾರ್ಯವನ್ನು, ಕರ್ತವ್ಯವನ್ನು ಮೊನ್ನೆ 9 ತಾರೀಕಿಗೆ ನಮ್ಮ 4 ಆಮ್ನಾಯ ಪೀಠಗಳಲ್ಲಿ ಮತ್ತು ಭಗವತ್ಪಾದ ಸನ್ಯಾಸ ತಗೊಂಡು ಓಂಕಾರೇಶ್ವರದಲ್ಲಿ ಹಾಗೂ ಅವರ ಅವತಾರವಾದಂಥ ಕಾರಟಿಯಲ್ಲಿ ಎಲ್ಲ ಕಡೆ ಏಕಕಾಲದಲ್ಲಿ ಶುಭಾರಂಭವನ್ನು ಮಾಡಿದರು. ಈಗ ಆ ಕಾರ್ಯದ ಆರಂಭ ಶುರುವಾಗಿದೆ. ನಮ್ಮ ಎಡನೀರು ಮಠದಿಂದ 11ನೇ ತಾರೀಕಿಗೆ ನಾನಿಲ್ಲಿಗೆ ಬಂದೆ. ಆ ದಿವಸ ನಾವು ಅದು ಬಿಟ್ಟರೆ ಬೇರೆ ಇನ್ನೇನು ಮಾತನಾಡಿಲ್ಲ. ಅದೇ ವಿಷಯವಾಗಿ ನಾವು ಮಾತನಾಡಿದರೆ, ಎಲ್ಲೋ ಒಂದು
5ರಿಂದ 7 ನಿಮಿಷ ಹೀಗೆಲ್ಲ ನಮ್ಗೆ ಗೊತ್ತಿರೋ ವ್ಯವಹಾರದ ವಿಷಯಗಳು ಬಂದಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಅಷ್ಟು ಕೂಡ ನಿಮ್ಮ ಕಾರ್ಯದ ಯೋಜನೆಯನ್ನು ನನ್ನ ಕರ್ತವ್ಯ ಅಂತ ಹೇಳಿ ಸ್ವಾಮಿ ಹೇಳಿದ್ರು, ನಾನು ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತಾ ಬಂದೆ. ನಿನ್ನೆ ಅವರೇ ಎಲ್ಲ ಸಹಾಯ ಮಾಡಿದ್ದು ಮಾಯಪಾಡಿ ಅರಸರ ಮನೆ. ಅವರು ಸಾಮಾನ್ಯವಾಗಿ ಅದನ್ನು ತಾಳಪತ್ರಗಳನ್ನು ತೋರಿಸೋದಿಲ್ಲಂತೆ. ಅಷ್ಟಾದರೂ ಕೂಡ ಅವರು ಹೇಳಿದ್ದಾರೆ. ಮತ್ತು ವಿಶೇಷವಾದ ಗೌರವ ಶಂಕರ ಭಗವತ್ಪಾದರ ಬಗ್ಗೆ ಅವರಿಗೆ ಇದ್ದಿದ್ದರಿಂದ ಅವರನ್ನೆಲ್ಲ ನಮಗೆ ಬಿಡಿಸಿ ತೋರಿಸೋದು. ಹಾಗೆ ಒಂದು 3-4 ನಮಗೆ ಅತ್ಯಂತ ಬೇಕಾದ್ದು ಅಂದರೆ ಇದು ಅಪೂರ್ವವಾದ ತಾಳೆಗರಿಗಳು ಅದು ಸಿಕ್ತಲ್ಲಿ. ಹಾಗೆ ಇವತ್ತು ಕೂಡ ನಾವು ಅನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದು ಮಂಜೇಶ್ವರ. ಬಹುಶಃ ಇಲ್ಲಿ ಅನೇಕರಿಗೆ ಮಂಜೇಶ್ವರದವರಿಗೆ ಗೊತ್ತಿಲ್ಲ, ಮಂಜೇಶ್ವರಕ್ಕೆ ಹೋಗಿ ಬಂದವರಿಗೆ ಗೊತ್ತಿಲ್ಲ. ಅಲ್ಲೊಂದು ಮರ ಇದೆ, ರೆಂಜೆ ಅಂತ. ನಾವು ದಕ್ಷಿಣ ಕನ್ನಡದಲ್ಲಿ ಇದ್ದವರಿಗೆಲ್ಲ ಅದು ಸುಮಾರಿಗೆ ಗೊತ್ತಿರುತ್ತೆ, ರೆಂಜೆ ಹೂವು. ಅದರ ಮರ, ಆ ಮರದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಶ್ರೀ ಶಂಕರ ಭಗವತ್ಪಾದರಲ್ಲಿ ಹೋಗಿ ಆ ಜಾಗದಲ್ಲಿ ತಪಸ್ಸು ಮಾಡಿದ್ದರಿಂದ ಅಲ್ಲಿ ಮಹತ್ವ ಇತ್ತಂತೆ. ಆ ಮಹತ್ವ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ಮರವನ್ನು ಇಟ್ಟಿದ್ದಾರೆ. ಆ ಮರವೇದೇ ಈಗ ಹೋಗಿ ಪ್ರಾರ್ಥನೆ ಮಾಡಿದರೆ ಎಲ್ಲ ಫಲಗಳನ್ನು ಕೊಡೋದು. ಅದರ ಬಗ್ಗೆ ಅವರು ಭಾಳ ಘಟನೆಗಳನ್ನು ಹೇಳಿದರು. ಅವರ ದರ್ಶನ 5 ವರ್ಷಕ್ಕೆ ಬಲಿ ಬರುವಾಗ ಸುತ್ತ ದರ್ಶನ ಪಾದ್ರಿ ತುದಿಗಾಲದಲ್ಲಿ ನಿಂತದ್ದು ದರ್ಶನ ಅವರ ಮೈಯಲ್ಲಿ ಬರೋದಂತೆ. ಅವರು ಮೌನ ಇರೋದು, ಅವರು ಉತ್ತರ ಕೊಡೋದಿಲ್ಲ. ಕೆಲವು ಕಡೆ ಎಲ್ಲ ಉತ್ತರ ಹೇಳುತ್ತೆ ಪಾದ್ರಿ, ಈಗ ಉತ್ತರ ಹೇಳೋದಿಲ್ಲ, ಮೌನ, ಎಲ್ಲ ಸಂಜ್ಞೆಯಲ್ಲಿ ಉತ್ತರ. ಅಲ್ಲಿಗೆ ಬರುವಾಗ ಈ ಸಮಸ್ಯೆ ಇದ್ದವರು ಭಕ್ತಾದಿಗಳು ಒಂದು ಇಷ್ಟು ದೊಡ್ಡ ಮುದ್ದೆ, ಶ್ರೀಗಂಧದ ಮುದ್ದೆಯನ್ನು ತೆಗೆದು ಇದು ಕೆಳಗೆ ದರ್ಶನದ ಬಲಿ ಇತ್ಯಾದಿಗಳು ಅದು ಮೇಲೆ ಇದೆ, ಅಲ್ಲಿ ರಾತ್ರಿ ಎತ್ತಿ ಬಿಸಾಕುದಂತೆ. ಅದು ಹೋಗಿ ಆ ಗಂಧದ ಮುದ್ದೆ ಮರಕ್ಕೆ ಹೋಗಿ ಅಂಟುತ್ತೆ. ಸರಿ, ಅದು ಪ್ರಸಾದ ಅಂತ ನಾವು ತಗೊಳ್ಳೋಣ ಅಂತ ಅಲ್ಲಿ ಹೋಗಿ ಅದಕ್ಕೆ ಒಂದು ಮೇಲಕ್ಕೆ ಮೆಟ್ಲು ಮಾಡಿದ್ದಾರೆ. ಈಗ ಆ ಮೆಟ್ಲಿಗೆ ಹೋಗಿ ಮೇಲಕ್ಕೆ ನಾವು ತಗೊಳ್ಳಿಕ್ಕೆ ಹೋದರೆ ಗಂಧ ಇಲ್ಲ, ಅಲ್ಲಿ ಗಂಧ ಇರೋದಿಲ್ಲ. ಈ ಥರದ ಒಂದು ಮಹತ್ವ ಮಂಜೇಶ್ವರದಲ್ಲಿದೆ. ಇದನ್ನು ಹೇಳಿದವರು ಬೆಂಗಳೂರಿನವರು. ನನಗೆ ಬೆಂಗಳೂರಲ್ಲಿ ಯಾರು ಬೆಂಗಳೂರಲ್ಲಿ ಈಗ ಅವರು ಸೆಟ್ಲ್ ಆಗಿ ಭಾಳ ವರ್ಷ ಆಯಿತು. ಆದರೆ ಮೂಲತಃ ಮಂಗಳೂರಿನವರು, ಅನಿಷ್ಕಾ ಮತ್ತು ಅಂತ. ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂದರೆ, ಇಂಥ ಅಮೋಘವಾದಂತಹ ಜನಗಳಿಗೆ ಉಪಕಾರ ಮಾಡಿದಂತಹ ಘಟನೆಗಳು ಒಂದಲ್ಲ ಎರಡಲ್ಲ, ಅಸಂಖ್ಯ ಘಟನೆಗಳು. ಅದು ಜನಕ್ಕೆ ಗೊತ್ತಿಲ್ಲ. ಅಂಥ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಅದನ್ನು ಜನ ತಿಳಿಸಬೇಕು ಅಂತ ಹೊರಟಾಗ ಮೊದಲನೇ ಒಂದು ಆರಂಭದಲ್ಲೇ ನಮ್ಮ ಎಡನೀರು ಮಠದ ಈಗಿನ ಪೀಠಾಧಿಪತಿಗಳಾದಂತಹ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಅಪಾರವಾದಂಥ ಶ್ರದ್ಧಾಭಕ್ತರು ಶಂಕರ ಬಗ್ಗೆ. ಎಲ್ಲಿ ನೋಡಿದರೂ ನೀವು ಗಮನಿಸ್ಬೋದು, ಶಂಕರರ ಫೋಟೋ ಇದ್ದೇ ಇದೆ. ನೀವು ಎಲ್ಲಿ ಬೇಕಾದ್ರೂ ನೋಡಿ. ಹೆಸರಿದೆ, ಹೆಸರಿನಲ್ಲೂ ಕೂಡ ಜಗದ್ಗುರು ಶಂಕರಾಚಾರ್ಯ ಎಡನೀರು ಮಠ ಅಂತ ಹೇಳಬೇಕಾದ್ರೆ ಶಂಕರಾಚಾರ್ಯ ಮೇಲೆ ಅಲ್ಲಿ ಹೆಸರು ಕೆಳಗಡೆ. ಅಷ್ಟು ಒಂದು ಶ್ರದ್ಧಾಭಕ್ತಿಗಳಿಂದ ಶಂಕರ ಭಗವತ್ಪಾದರ ಬಗ್ಗೆ. ದಕ್ಷಿಣಾಮೂರ್ತಿ ಅಂತೂ ಆರಾಧನೆ ಅವರು. ನಮಗೆ ದಕ್ಷಿಣಾಮೂರ್ತಿ ಬೇರೆಲ್ಲ, ಶಂಕರಾಚಾರ್ಯ ಬೇರೆ. ಅಂಥ ಒಂದು ನಿಲುವಿನಲ್ಲಿ ಅವರು ನಮ್ಮ ಎಡನೀರು ಮಠವನ್ನು ಇವತ್ತು ನಡೆಸ್ತಾ ಸಮಾಜಕ್ಕೆ ನಿರಂತರ ಪ್ರವಾಸ ಮಾಡ್ತಾ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ಪೂರ್ವಾಶ್ರಮದಿಂದ ನನ್ನನ್ನು ಬಂದರು. ಹಿಂದಿನವರ ಗುರುಗಳ ಜೊತೆ ನಾನು ಹಿಂದೆ ಅಂತ ಅವರಿಗೆ ಉಲ್ಲೇಖ ಮಾಡಿದ್ದು. ಹಾಗಾಗಿ ಅವರಿಗೆ ಬಹಳ ಒಂದು ಅಭಿಮಾನ. ಈ ಕಡೆ ಎಲ್ಲೇ ಬಂದರೂ ನಾನು ಅಕಸ್ಮಾತ್ ಏನಾದ್ರು ಬರಲಿಲ್ಲ ಅಂದರೆ ಅವರು ಸಹಿಸೋದಿಲ್ಲ, ಅವರು ಜೋರು ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನ. ಸ್ವಾಮಿಗಳು ನಮ್ಮ ಮಠಕ್ಕೆ ಬರಲೇಬೇಕು, ಹೆಂಗೆ ಹೋಗ್ತಾರೋ ಅಂತ ಕೇಳ್ತಾರೆ. ಹಾಗೆ ಈ ಬಾರಿ ಆಯಿತು. ನಾನು ವಾಸ್ತವಿಕವಾಗಿ ಚಿನ್ಮಯ ವಿಷಯದಲ್ಲಿ ಉಳ್ಕೊಳ್ಳೋದು ತೀರ್ಮಾನ ಆಗಿತ್ತು. ಆದರೆ ಅವರ ಒಂದು ಅಭಿಮಾನ ಮಾತ್ರ ನಾನು ಇಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡೋದು. ನಮಗದು ಬಹಳ ಉಪಕಾರ ಆಯಿತು. ನಾವು ಒಂದು ವೇಳೆ ಚಿನ್ಮಯ ವಿಷಯದಲ್ಲಿ ಉಳ್ಕೊಂಡಿದ್ದರೆ ಇದು ಯಾವುದು ನಮಗೆ ಗೊತ್ತಾಗ್ತಿರಲಿಲ್ಲ. ಯಾಕೆ ಅಂತಂದರೆ ಚಿನ್ಮಯ ವಿಷಯ ಸ್ವಾಮಿ ವಿವೇಕಾನಂದ ಸರಸ್ವತಿ ಅಂತ ಅವರಿಗೂ ಅಷ್ಟೇ ಶಂಕರ ಬಗ್ಗೆ ಅಪಾರವಾದ ಗೌರವ. ಅದು ತಿಳ್ಕೊಳ್ಳಿ, ಅವರಿಗೆ 70 ವರ್ಷ ದಾಟಿದೆ. ಶಂಕರ ಬಗ್ಗೆ ಅವರು ಕೆಲಸ ಮಾಡೋದು, ಬೇರೆ ಯಾವ ಕೆಲಸವೂ ಇಲ್ಲ. ಅಷ್ಟಾದರೂ ಕೂಡ ಕಾಸರಗೋಡಿನಲ್ಲಿ ಶಂಕರ ಬಗ್ಗೆ ಏನು ಮಹತ್ವ ಇದೆ, ಏನು ವಿಶೇಷವಿದೆ, ಇದು ಅವರಿಗೆ ಒಂದು ಗೊತ್ತಿಲ್ಲ. ಆದರೆ ಸ್ವಾಮಿಗಳು ಅವರು ಇವರಿಗೆಲ್ಲ ಫೋನ್ ಮಾಡಿ ಏನೇನು ವೈಶಿಷ್ಟ್ಯ ಇದೆ ಅಂತ ತಕ್ಷಣ ತಿಳ್ಕೊಂಡು ನನಗೆ ಎಲ್ಲ ಕಡೆ ಗೌರವ ಪುರಸ್ಸರವಾಗಿ ಅದನ್ನೆಲ್ಲ ತಿಳಿಸುವಂತೆ ಮಾಡಿಬಿಟ್ರು. ಆ ಕಾರಣದಿಂದ ಎಲ್ಲ ನಮ್ಗೆ ಗೊತ್ತಾಯ್ತು. ಈಗ ಈ ಕಾಸರಗೋಡಿನ ಒಂದು ವಿಶೇಷವಾದಂಥ ಪರಿಜ್ಞಾನ ನಮ್ಮ ಮನಸ್ಸಿಗೆ ಬಂತು.
ಇದರ ಕಾಸರಗೋಡು ಅಂತಂದರೆ 50-50 ಅಂತ ಎಲ್ಲದ ಪ್ರಸಿದ್ಧ ಅದು, ಅಷ್ಟೇ ನಮ್ಗೆ ಗೊತ್ತಿರುತ್ತೆ. 50-50 ಕಾಸರಗೋಡು ಅಂತಂದು. ಈಗ ಹಾಗಲ್ಲ, ಆ 50 ಆದರೂ ಕೂಡ 50ಯಲ್ಲಿ ಇಷ್ಟೆಲ್ಲ ಮಹತ್ವ ಇದೆ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂಥ ಒಂದು ವಿಶೇಷವಾದಂಥ ಸಹಕಾರವನ್ನು ಈ ಒಂದು ಕರ್ತವ್ಯಕ್ಕೆ ನೀವು ಮಠದಲ್ಲಿ ಕರೆದು ನಮ್ಮೆಲ್ಲ ಆರಾಧ್ಯ ದೇವರ ಅನುಷ್ಠಾನ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ನಮಗೆ ಎಲ್ಲರಿಗೂ ವ್ಯವಸ್ಥೆಯನ್ನು ಪರಿಪೂರ್ಣವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಆರಾಧ್ಯ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಅವರ ಸಕಲ ಸಂಕಲ್ಪಗಳು ಕೂಡ ಶೀಘ್ರಾತಿಶೀಘ್ರ ಸಿದ್ಧಿಸಲಿ. ಸಮಾಜಕ್ಕೆ ಅವರಿಂದ ಇನ್ನೂ ಹೆಚ್ಚಿನ ಸಹಕಾರ, ಆಶೀರ್ವಾದ, ಸೇವೆಗಳು ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾದ ನಾರಾಯಣ ಸ್ಮರಣೆಯನ್ನು ತಿಳಿಸ್ತಾ ನನ್ನ ಮಾತನ್ನು ಉಪಸಂಹಾರ ಮಾಡ್ತೇನೆ. ಮಾಡೋದರ ಮೊದಲು ಒಂದು ಮಾತನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ, ಎಲ್ಲ ಮುಂದೆ ಹೇಳ್ತೇನೆ, ನಿಮ್ಮ ಮುಂದೆ ಹೇಳ್ತೇನೆ. ಈಗ ನಾವೇನು ಹೇಳಿದ್ವಿ, ಇಲ್ಲಿ ಡಾಕ್ಯುಮೆಂಟೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅನೇಕ ನಿಮಗೆ ಗೊತ್ತಿರ್ಬೋದು. ಇದಕ್ಕೆ ಇದು ಯಾರೋ ಒಬ್ಬ ಮಾಡೋದು ಇಬ್ಬರು ಮಾಡೋದು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ನಾವು ಸಹಕಾರ ಕೊಡಲೇಬೇಕು. ಆ ದೃಷ್ಟಿಯಿಂದ ನಿಮಗೊಂದು ID ಕೊಡ್ತಾರೆ, ಹಾಗೆಯೇ 3 ಫೋನ್ ನಂಬರನ್ನು ಕೊಡ್ತಾರೆ. ನಿಮಗೆ ಈ ಥರ ಏನೇ ಶಂಕರಾಚಾರ್ಯರ ಬಗ್ಗೆ ಯಾರೇ ಹೇಳಿದ್ರು ಕೂಡ ನಿಮ್ಮ ಬಂಧುಗಳಿಗೆ ಅವರಿಗೆಲ್ಲ ಎಲ್ಲೋದಾಗ ನೀವು ಕೂಡ ಇದೇ ಕೆಲಸ ಮಾಡಿ. ನಿಮಗೇನಾದ್ರು ಗೊತ್ತಿದೆಯಾ, ನಿಮಗೆ ಅಲ್ಲಿ ಗೊತ್ತಿದೆಯಾ ಅಂತ ನೀವು ಕೇಳ್ತಾ ಬನ್ನಿ. ಹಾಗೆ ನಿಮಗೇನಾದ್ರು ಗಮನಕ್ಕೆ ಬಂದ ತಕ್ಷಣ ಈ 3 ಫೋನ್ಗೆ ವಾಟ್ಸಪ್ ಮೂಲಕ ಆಗ್ಬೋದು, ಅಥವಾ ನೇರ ಫೋನ್ ಮೂಲಕ ಆಗ್ಬೋದು, ಇಲ್ಲ ID-ಗೆ ಮೇಲ್ ಕಳಿಸೋದ್ರ ಮೂಲಕ ಆಗ್ಬೋದು, ನೀವು ಮಾಡಿ. ಆಗ ಇಡೀ ದೇಶದಲ್ಲಿ ಮಹತ್ತರವಾದ ಬದಲಾವಣೆ ಆಗೋದಕ್ಕೆ ಸಾಧ್ಯವಿದೆ. ಅಂಥ ಒಂದು ಮಹತ್ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯಕ ಅಂತ ವಿಶೇಷವಾಗಿ ಅಭಿಪ್ರಾಯ ಪಡ್ತಾ ನೋಡಿ, ಈಗ ನಾನು ಹೇಳಿದ್ದಷ್ಟೇ. ಈಗ ಸ್ವಾಮಿಗಳು ಕೇಳ್ತಾರೆ ನನಗೆ, ನೀವೀಗ ಕೂತವರೆಲ್ಲ ಅಥವಾ ಇನ್ನೂ ನಮ್ಮ ಆರ್ಥಿಕ ಸಮೂಹಕ್ಕೆ ಸ್ತೋತ್ರ ಕಲಿಬೇಕು ಅಂತಂದ್ರೆ ಏನು ವ್ಯವಸ್ಥೆ ಅಂತ ಕೇಳ್ತಾ ಇದ್ದಾರೆ. ನೀವು ಕಲಿಸೋದಕ್ಕೆ ನಾವು ಕಾರ್ಯಕರ್ತರು ಬೇಕಾಗಿ ಕಟ್ಟಿಕೊಡ್ತೇವೆ. ಒಂದು 10 ದಿವಸ ಬೇಕಾದ್ರೆ 10 ದಿವಸ, 15 ದಿವಸ ಬೇಕಾದ್ರೆ 15 ದಿವಸ ನಾವು ಕಳಿಸ್ಕೊಡ್ತೇವೆ. ಇರ್ಬೋದು. ಇಲ್ಲ ಅಷ್ಟೆಲ್ಲ ನಮಗೆ ಸಮಯ ಆಗೋದಿಲ್ಲ, ಅವ್ರು ಬಂದ 2 ಗಂಟೆ 3 ಗಂಟೆ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಬೇರೆ ಏನಾದ್ರು ವ್ಯವಸ್ಥೆ ಇದ್ದರೆ ಹೇಳಿ ಅಂದರೆ ಆನ್ಲೈನ್ ಮೂಲಕ ನಿಮಗೆ ಹೇಳಿಕೊಡ್ತಾರೆ. ಆ ವ್ಯವಸ್ಥೆಯೂ ಇದೆ. ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ. ಶ್ರೀಧರ ಭಟ್ ಐನಕೈ ಅಂತ ಇಲ್ಲೇ ಇದ್ದಾರೆ. ಅವರು ನಮ್ಮ ಈ ಪ್ರಾಜೆಕ್ಟ್ನ ವಿಶೇಷವಾದ ಜವಾಬ್ದಾರಿ, ಮತ್ತು ನಾವು ಡಿಜಿಟಲ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೊರಟಿದ್ದೇವೆ. ಶಂಕರರ ಬಗ್ಗೆ, ಅವರ ಉಪದೇಶಗಳ ಬಗ್ಗೆ ಡಿಜಿಟಲ್ ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅಂತ, ಅದರ ಜವಾಬ್ದಾರಿ ಕೂಡ ಅವರು ವಿಶೇಷ ಹೊಂದ್ಕೊಂಡಿದ್ದಾರೆ. ಇನ್ನೊಬ್ಬರು ಶ್ರೀಧರ ಹೆಗಡೆ ಅಂತ ಇದ್ದಾರೆ, ಅವರು ನಮ್ಮ ನಿರ್ದೇಶಕರು ಬರ್ತಾರೆ. ಇನ್ನೊಂದು 2 ದಿವಸ ಅವರು ಬಂದು ನಮಗೆ ಸೇರಿಕೊಡ್ತಾರೆ. ಪ್ರಶಾಂತ ಅಲ್ಲಿ ಹೊರಗೆ ಕೂತಿದ್ದಾರೆ, ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ. ಅವರು ಕೂಡ ನಮ್ಮ ಎಲ್ಲ ಕಂಪ್ಯೂಟರ್ ಕೆಲಸ ಎಲ್ಲ ಪ್ರಶಾಂತ ನೋಡ್ಕೊಳ್ಳೋದು. ಅವರಿಗೆ ನೀವು ಹೇಳಿದರೆ, ಇಲ್ಲ ನಮ್ಮ ದಿನೇಶನಿಗೆ ಫೋನ್ ಮಾಡಿದರೆ ದಿನೇಶನಿಗೆ ತಿಳಿಸಿದರೆ ಯಾರಿಗೆ ಬೇಕಾದ್ರೂ ನಾವು ಹೇಳಿಕೊಡೋದಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆಸಕ್ತಿ ಇದೆ ಅಂತ ಅಂದ್ಕೊಂಡಿದ್ದೀರಿ ಎಲ್ಲರೂ? ಹಾಂ, ಎಲ್ಲರಿಗೂ ಆಸಕ್ತಿ ಉಂಟಲ್ಲ ಅಂತ ಸ್ತೋತ್ರ ಕಲೀಲಿಕ್ಕೆ ತೊಂದರೆಲ್ಲ ಇಲ್ಲ. ಆಸಕ್ತಿ ನಿಮಗೆ ನನ್ನ ಸಮಯ ಇವತ್ತು ಬಹಳ ಕಡಿಮೆ, ಯಾಕಂದರೆ ನೀವು ಮತ್ತೆ ಮನೆ ಹೋಗಬೇಕು. ನಾಳೆ ನಿಮಗೆಲ್ಲ ಹಬ್ಬ ಇದೆ, ಇಲ್ಲಿ ವರ್ಷಾರಂಭ ಇದೆ, ಸ್ವಾಮಿಗಳಿಗೆ ಅನುಷ್ಠಾನಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ನಾನು ಮತ್ತೆ ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ. ಈ ದಕ್ಷಿಣಾಮೂರ್ತಿ ಅಷ್ಟಕ್ಕಾಗಲಿ, ಸೌಂದರ್ಯದ ಹರಿಯಾಗಲಿ, ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿದರೆ ನಾವು ಎಷ್ಟೆಷ್ಟೋ ನೆಮ್ಮದಿಯನ್ನು ಈ ಶ್ಲೋಕಗಳಿಂದಲೇ ಪಡಿಬೋದು. ನಮ್ಮ ವ್ಯಕ್ತಿಗತ ಜೀವನದಲ್ಲಿ ಇರ್ಬೋದು, ಕೌಟುಂಬಿಕ ಜೀವನದಲ್ಲಿ ಇರ್ಬೋದು, ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಕೇವಲ ಸ್ತೋತ್ರ ಪಾರಾಯಣ ಪ್ರಚಂಡವಾದಂತಹ ಫಲ ನಮಗೆ ಸಿಗುತ್ತೆ. ಎಷ್ಟೋ ಸಾರಿ ನಾನು ಹೇಳೋದಿದೆ. ಈಗ ಮೊದಲು ಒಂದು ಪರಿಸ್ಥಿತಿ ಏನು ಅಂತಂದರೆ, ನಮಗೇನಾದ್ರು ತೊಂದರೆ ಆದಾಗ ಯಾರಾದರೂ ಜ್ಯೋತಿಷಿಗಳು ಬಲ್ಲವರ ಹತ್ರ ಹೋಗಿ ಜಾತಕ ತೋರಿಸೋದು, ಆಮೇಲೆ ಅವರು ಹೇಳ್ತಾರೆ ಈ ಹೋಮ ಮಾಡಿ, ಈ ವ್ರತ ಮಾಡಿ, ಅಥವಾ ಇಂಥದ್ದು ಮಾಡಿ, ಅದು ಮಾಡಿ, ಏನಾದರೂ ಪರಿಹಾರ ಹೇಳ್ತಾರೆ ಅವರು, ಅದನ್ನು ನಾವು ಮಾಡೋದು. ಆದರೆ ಈಗ ಹಾಗಲ್ಲ. ಈಗ ನಮ್ಮ ಸ್ತೋತ್ರಗಳನ್ನು, ಭಗವತ್ಪಾದರ ಸ್ತೋತ್ರಗಳನ್ನು ಹೇಳಿಕೊಟ್ಟು ಅದರ ಒಂದು ಮಹತ್ವವನ್ನು ಹೇಳಿದ ಮೇಲೆ ಯಾರೇ ಬಂದರೂ ಕೂಡ, ಈಗ ನನ್ನ ಹತ್ರಕ್ಕೆ ಬರ್ತಾರೆ ಬಹಳ ಜನ, ಅವರ ಸಮಸ್ಯೆ ಇತ್ಯಾದಿ ಹೇಳ್ಕೊಂಡು ಬರ್ತಾರೆ. ಅವರು ನನಗೆ ಅವಕಾಶವನ್ನೇ ಕೊಡೋದಿಲ್ಲ. ಅವ್ರು ಹೇಗೆ ಹೇಳ್ತಾರೆ ಅಂದರೆ, ಈಗ ಸ್ವಾಮಿಗಳು ಗೊತ್ತಿರ್ಬೋದು ಬಹುಶಃ, ಅವ್ರ ಹತ್ರ ಒಂದು ಸಮಸ್ಯೆಗಳನ್ನು ಹೇಳಿದಾಗ ಹೇಗೆ ಹೇಳ್ತಾರೆ, ಆಮೇಲೆ ಸ್ವಾಮಿಗಳಿಗೆ ಉತ್ತರ ಹೇಳ್ತಾರೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಉತ್ತರ ಏನು ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಅವರೇ ಹೇಳೋದು, ಗುರುಗಳೇ ಇದಕ್ಕೆ ಯಾವ ಸ್ತೋತ್ರ ಹೇಳಿದ್ರೆ ಆಗ್ಬೋದು, ಈಗ ಅವರೇ ಕೇಳೋದು. ಈಗ ನನ್ನ ಕೈ ಚಾಯ್ಸೇ ಇಲ್ವೇ,
ನೀವು ಅದು ಮಾಡಿ ಅಂತ ಹೇಳಿ ನನಗೆ ಅವಕಾಶವೇ ಇಲ್ಲ. ಈಗ ಯಾರು ಶ್ಲೋಕ ಹೇಳಿದ ಸೌಂದರ್ಯದಲ್ಲಿ ಯಾವುದು ಹೇಳಿದ್ರೆ ಆದಿತ್ತು, ಇಂಥ ಶ್ಲೋಕ ಹೇಳಿದ್ರೆ ಆಗುತ್ತಾ ಅಂತ ಅವರೇ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದರೆ ಅದು ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ಸ್ತರದವರಿಗೆ, ವಿದ್ಯಾರ್ಥಿಗಳಿರಲಿ ದೊಡ್ಡವರಲ್ಲಿ ಅಷ್ಟೇ ಅಲ್ಲ. ಇದ್ರ ಬಗ್ಗೆ ಪುರಾಣ ಹೇಳುತ್ತೆ, ಯಾವುದೇ ಒಂದು ಸ್ತೋತ್ರ ಪಾರಾಯಣ ಮಾಡಲಿಕ್ಕೆ ನಿಮಗೇನಾದ್ರು ಖರ್ಚಿದೆಯಾ? ಏನೇನು ಖರ್ಚಿಲ್ಲ. ₹1 ಅಲ್ಲ, ಈಗ ಪೈಸೆ ಇಲ್ಲ, ಈಗ ಇಲ್ವಲ್ಲ, ಈಗ ರೂಪಾಯಿ ಹೇಳಬೇಕು. ಈಗ ₹1 ಖರ್ಚಿಲ್ಲ. ನಾವು ಆನಂದ. ಆಮೇಲೆ ನಿಯಮ ಇಲ್ಲ, ಇಷ್ಟೇ ಹೊತ್ತಿಗೆ ಹೀಗೆ ಹೇಳಬೇಕು ಅಂತಿಲ್ಲ. ನಾವು ಕಾರ್ ಡ್ರೈವಿಂಗ್ ಮಾಡ್ತಾ ಅಂದರೆ ಅಂಗಡಿಗೆ ಹೋಗಿ ಮಾರ್ಕೆಟ್ಗೆ ವಸ್ತುಗಳು ತರುವಾಗ ಮನಸ್ಸಿನಲ್ಲಿ ಸ್ತೋತ್ರವನ್ನು ಹೇಳ್ತಾನೇ ಬರ್ಬೋದು, ಯಾವ ಅಭ್ಯಂತರವಿಲ್ಲ. ನೀವು ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಣಾಯಾಮದಿಂದಲೂ ಕೆಲವೆಲ್ಲ ಮಹತ್ವಗಳಿವೆ. ಅದು ಪ್ರಾಣಾಯಾಮ ನಾನು ಹೋಗ್ಕೊಂಡು ಮಾಡ್ತೇನೆ, ಡ್ರೈವಿಂಗ್ ಮಾಡ್ಕೊಂಡು ಮಾಡ್ತೇನೆ ಅಂತ ಮಾಡಿದ್ರೆ ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲ, ಅದಕ್ಕೊಂದು ಕಡೆ ಕೂತ್ಕೊಳ್ಬೇಕು, ಮತ್ತು ಅದಕ್ಕೆಲ್ಲ ಅದರದ್ದೇ ನಿಯಮ ಇದೆ. ಸ್ತೋತ್ರಕ್ಕೆ ಅಂಥದ್ದು ಯಾವುದೂ ಇಲ್ಲ. ಸ್ತೋತ್ರ ಹೇಳಬೇಕು, ಮನಃಶುದ್ಧಿ ಮಾಡಿಕೊಳ್ಬೇಕು, ನಾವು ಫಲವನ್ನು ಪಡಿಬೇಕು ಅಷ್ಟೇ. ಅಂಥ ಮಹತ್ವ ಇರೋದ್ರಿಂದ ಆಸಕ್ತಿ ಇಲ್ಲ ಅಂತ ಖಂಡಿತ ಯಾರಿಗಿರೋದಕ್ಕೆ ಸಾಧ್ಯವಿಲ್ಲ. ನನಗೆ ಎಲ್ರಿಗೂ ಆಸಕ್ತಿ ಇದ್ದೇ ಇರುತ್ತೆ. ಇದು ಗೊತ್ತಿಲ್ಲ ನಮಗೆ, ಅದಕ್ಕೋಸ್ಕರ ಸ್ವಲ್ಪ ಮೀನಾಮೇಷ ನಾವು ನೋಡ್ಬೋದು. ಒಂದು ಎರಡಕ್ಕೂ ಅನೇಕರಿಗೆ ನಾವು ಸಂಸ್ಕೃತ ಶ್ಲೋಕ ಹೇಳ್ಬೋದಾ ಅಂತ ಬಹಳ ಆಶ್ಚರ್ಯ ಅವರಿಗೆ, ನಮಗೆ ಗಂಭೀರವಾದ ವಿಷಯ. ನಾವು ನಮಗೆ ಸಂಸ್ಕೃತ ಗೊತ್ತಿಲ್ಲ, ನಮಗೆ ಉಚ್ಚಾರ ಸರಿ ಇಲ್ಲ, ಸ್ವಾಮೀಜಿ ನಾವು ಸಂಸ್ಕೃತ ಹೇಳ್ಬೋದಾ? ಅನ್ಯ ಕೆಲವರು ಮಾಂಸ ನಾವು ತಿಂತೇವೆ, ನಾವು ಮಾಂಸ ತಿನ್ನುವರು ಹೇಳ್ಬೋದಾ ಸ್ತೋತ್ರ? ಹೀಗೆಲ್ಲ ಸಂದೇಹ ಪಾಪ. ನಿಮ್ಮ ಆಹಾರ ನೀವು ಯಾವ್ದಾದ್ರು ತೊಗೊಳ್ಳಿ, ಏನು ಪರವಾಗಿಲ್ಲ, ಅದು ನಿಮ್ಮ ಒಂದು ರೀತಿ, ನಿಮ್ಮೊಂದು ಜೀವನದ ಶೈಲಿ. ಆದರೆ ಸ್ತೋತ್ರ ಹೇಳೋದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಹಿಂದಿನವರು ಹಾಗೇನು ಹೇಳಿಲ್ಲ. ಇನ್ನು ಆಹಾರ ಯಾರೇ ಸಸ್ಯಾಹಾರಿ ಆದರೂ ಕೂಡ ಆಹಾರದಲ್ಲಿ ನಿಯಮ ಇಟ್ಟುಕೊಂಡು ಒಂದು ವೇಳೆ ಮಾಡಿದ್ದೆ ಆದರೆ ಅದರ ಪರಿಣಾಮವೇ ಬೇರೆ, ಅದು ಸತ್ಯ ಇದೆ. ಆದರೆ ಸಾಮಾನ್ಯವಾದಂತಹ ನಮ್ಮ ಪರಿಣಾಮಗಳು ಸಾಕಿಗೆ ಸದ್ಯಕ್ಕೆ ಅಂತ ಇದ್ದರೆ ನೀವು ಆಹಾರದ ನಿಯಮ ಏನು ಬೇಕಿಯಾಗಿಲ್ಲ, ಯಾರು ಹೇಳ್ಬೋದು, ಅದರ ಫಲವನ್ನು ಪಡಿಬೋದು. ಹಾಗಾಗಿ ಯಾಕೆ ಆ ಸಂಕೋಚ? ಅಷ್ಟೇ ಅಲ್ಲ, ಸ್ತೋತ್ರಗಳ ಒಂದು ವೈಶಿಷ್ಟ್ಯವೇ ಅದು ಎಲ್ಲರಿಗೋಸ್ಕರವೇ. ನೀವು ನಾವಲ್ಲ, ವೇದವೇ ನಮಗೆ ಕೊಟ್ಟಿದೆ. ನಾನು ಎಲ್ಲ ಕಡೆ ನೆನಪು ಮಾಡ್ತೇನೆ. ಋಗ್ವೇದ ಅಂತ ನೀವು ಕೇಳಿರ್ತೀರ, ಆ ಇಡೀ ಋಗ್ವೇದ ಬರೇ ಸ್ತೋತ್ರ, ಇನ್ನೆಂಥದೂ ಇಲ್ಲ. ಆದರೆ ಆ ಎಲ್ಲ ಸ್ತೋತ್ರಗಳಲ್ಲಿ ಒಳಗೆ ಇದೆಲ್ಲ ಅಡಗಿದೆ, ಹೀಗಿದೆ. ಹಾಗಾಗಿ ಸ್ತೋತ್ರಗಳಲ್ಲಿ ಇದನ್ನು ತಿಳಿಸಿ ಬೇರೆಯವರಿಗೂ ನಮ್ಮ ಕಾಸುಗಳು ಸುತ್ತಮುತ್ತ ಎಲ್ಲರಿಗೂ ತಿಳಿಸಿ, ನಾವು ಸ್ವಾಮಿಗಳನ್ನು ಗಮನ ತಂದ ತಕ್ಷಣ ಅವರು ಯಾವ ವ್ಯವಸ್ಥೆ ಹೇಳ್ತಾರೋ ನಾವು ಆ ವ್ಯವಸ್ಥೆ ಮಾಡ್ತೀವಿ.